हम दानियल की पुस्तक से मनन कर रहे हैं। ನಾವು ದಾನಿಯೇಲನ ಪುಸ್ತಕದಿಂದ ಕೆಲವು ಧ್ಯಾನ ಮಾಡ್ತಾ ಇದ್ದೇವೆ। हम लोगों ने पहले अध्याय में देखा था कि शद्रक, मेशक, अबेदनगो और दानियल उसके चारों दोस्त मिलकर के एक ही निर्णय लेते हैं कि हम राजा का भोजन नहीं खाएंगे। ನಾವು ಮೊದಲನೇ ಅಧ್ಯಾಯದಿಂದ ನೋಡುತ್ತಾ ಇರುವಂತಹ ವಿಷಯ ದಾನಿಯೇಲ್ ಮತ್ತು ಶದ್ರಕ್, ಮೆಷಕ್, ಅಬೇದ್ನೆಗೋ ಅವರೆಲ್ಲರೂ ಕೂಡ ನಾವು ರಾಜನ ಭೋಜನ ಪದಾರ್ಥಗಳನ್ನು ತಿನ್ನಬಾರದೆಂಬಂತಹ ನಿರ್ಧಾರವನ್ನು ಮಾಡಿದಂತ ವಿಷಯ। उस कहानी से अगर संक्षिप्त में पूछा जाए कि हमें क्या सीखने को मिलता है, ಈ ಒಂದು ಹಿನ್ನೆಲೆಯಿಂದ ನಮಗೆ ಏನು ಕಲಿಯುವಂತಹ ಪಾಠ ಸಿಗುತ್ತದೆ ಎಂಬುದಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳುವುದಾದರೆ, तो हम यही बोलने पाएंगे कि हमारे जिंदगी में भी कई बार ऐसे ಪರಿಸ್ಥಿತಿयां आती है। ನಮ್ಮ ಜೀವಿತಗಳಲ್ಲಿಯೂ ಕೂಡ ಅನೇಕ ಬಾರಿ ಇಂತಹ ಸಂದರ್ಭಗಳು ಬರುತ್ತವೆ। ऐसा दबाव आता है, ಇಂತಹ ಒತ್ತಡಗಳು ಬರುತ್ತವೆ, चाहे दोस्तों के द्वारा हो, ಅದು ಗೆಳೆಯರ ನಿಮಿತ್ತವಾಗಿ ಆಗಿರಬಹುದು, चाहे वो हमारे डर के मारे हो, ನಮ್ಮ ಭಯದ ನಿಮಿತ್ತವಾಗಿ ಕೂಡ ಆಗಿರಬಹುದು, चाहे परिस्थितियां चाहे जो भी हो, ಎಂತಹ ಪರಿಸ್ಥಿತಿಗಳು ಕೂಡ ಇದ್ದರೂ ಕೂಡ, लेकिन एक बात जो हमें समझ में आता है, ಒಂದು ಮಾತ್ರ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂತದ್ದು, कि दबाव चाहे हमारी जिंदगी में जितना भी रहे, ಎಷ್ಟೇ ಒತ್ತಡವು ನಮ್ಮ ಜೀವಿತಗಳಲ್ಲಿ ಇದ್ದಾಗಲೂ ಕೂಡ, लेकिन हमेशा परमेश्वर के वचन के अनुसार खड़े रहना। ಆದರೆ ಯಾವತ್ತಿಗೂ ಕೂಡ ನಾವು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಿಂತುಕೊಳ್ಳುವವರಾಗಿರಬೇಕು। ये वचन आपको बताता है कि सही फैसला कैसे करना है। ಈ ದೇವರ ವಾಕ್ಯವೇ ನಮಗೆ ತಿಳಿಸಿಕೊಡುವಂತದ್ದಾಗಿದೆ ಯಾವ ಯೋಗ್ಯವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ। आप जितना ज्यादा इस परमेश्वर के वचन के मनन करेंगे, आप उतना ज्यादा उस फर्क को महसूस कर पाएंगे। ನೀವು ಎಷ್ಟು ಹೆಚ್ಚಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತೀರೋ ಅಷ್ಟು ಹೆಚ್ಚಾಗಿ ನೀವು ಯಾವುದು ಸರಿ ಯಾವುದು ಸರಿಯಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ। प्यारो, मैं आपको बता दूं कि परमेश्वर की योजना आपके जीवन में अद्भुत है। ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸುತ್ತೇನೆ ಪ್ರಿಯರೇ, ನಿಮ್ಮ ಜೀವಿತಗಳಲ್ಲಿ ದೇವರ ಯೋಜನೆ ಬಹಳ ಅದ್ಭುತವಾದ ಯೋಜನೆ ಇದೆ। और शैतान कभी नहीं चाहता है कि वो योजना आपके जीवन में पूरा हो। ದೇವರ ಆ ಯೋಜನೆಯು ನೆರವೇರಬೇಕೆಂಬುದಾಗಿ ಸೈತಾನನು ಎಂದಿಗೂ ಕೂಡ ಅದನ್ನ ಪ್ರಯತ್ನಿಸುತ್ತಾ ಇರುತ್ತೆ ನೆರವೇರಬಾರದೆಂಬುದಾಗಿ। तो वो आपके पीछे हाथ धो करके पड़ जाएगा। ಆತನು ನಿಮ್ಮ ಹಿಂದೆ ಕೈ ಕಟ್ಟಿ ಬೆನ್ನು ಹತ್ತಿರ್ತಾನೆ। चाहे कितना भी हो जाए, वो कोशिश करेगा आप परमेश्वर की योजना से दूर हो जाए। ಅದನ್ನು ಎಷ್ಟೆಲ್ಲಾ ಸಾಧ್ಯವಾದಷ್ಟು ಪ್ರಯತ್ನಗಳನ್ನು ಮಾಡುತ್ತಾನೆ, ಹೇಗಾದರೂ ಮಾಡಿ ನೀವು ದೇವರ ಯೋಜನೆಯಿಂದ ದೂರ ಹೋಗಬೇಕು ಎಂಬುದಾಗಿ। हम कई बार दूसरों को ब्लेम करते हैं। ನಾವು ಅನೇಕ ಬಾರಿ ಬೇರೆಯವರನ್ನು ತಪ್ಪಿತಸ್ಥರನ್ನಾಗಿ ಮಾಡುತ್ತೇವೆ। वो मेरे दोस्त के कारण मैं गलत रास्ता में चला गया, ಆ ನನ್ನ ಗೆಳೆಯರ ನಿಮಿತ್ತವಾಗಿ ನಾನು ತಪ್ಪಾದ ದಾರಿಗೆ ಹೋದೆನು, वो मुझे कलिसिया में किसी ने मदद नहीं किया, प्रोत्साहन नहीं किया, ನಾನು ಸಭೆಯಲ್ಲಿ ಯಾರು ಕೂಡ ನನಗೆ ಸಹಾಯ ಮಾಡಲಿಲ್ಲ ಅಥವಾ ಎನ್ಕರೇಜ್ ಮಾಡಲಿಲ್ಲ ಎಂಬುದಾಗಿ ಹೇಳುತ್ತೇವೆ। ब्रदर मेरी घर की परिस्थिति ऐसा ऐसा है, मैं क्या करूं। ನನ್ನ ಮನೆಯ ಕುಟುಂಬದ ಹಿನ್ನೆಲೆಯ ಪರಿಸ್ಥಿತಿ ಈ ರೀತಿಯಾಗಿದೆ ಸಹೋದರ, ನಾನು ಏನು ಮಾಡಲಿ ಎಂಬುದಾಗಿ। हम जिस कॉलेज में पढ़ते हैं वहां के लोग ठीक नहीं है। ನಾನು ಯಾವ ಕಾಲೇಜಿನಲ್ಲಿ ಅಭ್ಯಾಸ ಮಾಡುತ್ತಾ ಇದ್ದಾನೆ ಅಲ್ಲಿರುವಂತಹ ಜನರು ಯೋಗ್ಯರಾಗಿಲ್ಲ। आप जाकर के नबूकदनेस्सर को दानियल और उसके दोस्तों को पूछिए, ಈ ರೀತಿಯಾಗಿ ನೀವು ಹೊರಟು ಹೋಗಿ ದಾನಿಯೇಲ್ ಮತ್ತು ಆತನ ಸಂಗಡಿಗರ ಕುರಿತಾಗಿ ಕೇಳಿರಿ, क्या वो जहां रहते थे वहां की परिस्थिति अच्छी थी। ಆರು ಇರುವಂತಹ ಸ್ಥಳದಲ್ಲಿ ಅವರು ಇರುವಂತಹ ವಾಸ ಸ್ಥಳದಲ್ಲಿ ಯೋಗ್ಯವಾದಂತಹ ಸ್ಥಳವಾಗಿತ್ತು ಅದು। वहां पर जितने उसके बाकी दोस्त लोग थे, जितने भी यहूदा से आए थे, क्या वो सब ठीक थे। ಅವರನ್ನು ಇನ್ನಿದಂತಹ ಯಹೂದದಿಂದ ಬಂದಂತಹ ಅವರ ಜೊತೆ ಸಹೋದರರು ಅಥವಾ ಗೆಳೆಯರು ಅವರೆಲ್ಲರೂ ಕೂಡ ಚೆನ್ನಾಗಿ ಇದ್ದರ। क्या वहां कोई परमेश्वर का दास था जो उनको गाइड करता था। ಅಲ್ಲಿ ಯಾರಾದರೂ ಒಬ್ಬ ದೇವರ ದಾಸನು ಮಾರ್ಗದರ್ಶನ ಮಾಡುವುದಕ್ಕಾಗಿ ಅವರಿಗೋಸ್ಕರ ಇದ್ದನೋ। कोई सहारा नहीं था उनका, ಯಾವ ಸಹಾಯವೂ ಕೂಡ ಅವರಿಗೆ ಇರಲಿಲ್ಲ, ऑल अलोन, ಒಬ್ಬ ಒಂಟಿಯಾಗಿದ್ದರು। लेकिन अकेले रहकर भी उन्होंने परमेश्वर के लिए वचन के अनुसार खड़ा रहा। ಅವರು ಒಂಟಿಯಾಗಿದ್ದಾಗಲೂ ಕೂಡ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಸ್ಥಿರವಾಗಿ ನಿಂತುಕೊಂಡರು। हम बहाना हजार बना सकते हैं जिंदगी में, ನಮ್ಮ ಜೀವಿತಗಳಲ್ಲಿ ಅನೇಕ ಕಾರಣಗಳನ್ನು ನಾವು ಕೊಡಬಹುದು, लेकिन मेरे प्यारो परमेश्वर आपके दिल को जानता है। ಆದರೆ ಪ್ರಿಯರೇ ದೇವರು ನಿಮ್ಮ ಹೃದಯವನ್ನು ಬಲ್ಲಾತನಾಗಿದ್ದಾನೆ। कभी अपने जीवन में परमेश्वर को छलने का कोशिश मत करना। ನಿಮ್ಮ ಜೀವಿತಗಳಲ್ಲಿ ಎಂದಿಗೂ ಕೂಡ ದೇವರನ್ನ ಪರೀಕ್ಷಿಸುವಂತಹ ಪ್ರಯತ್ನವನ್ನ ಮಾಡಬೇಡಿರಿ। यदि आप परमेश्वर के लिए खड़े रहेंगे, ನೀವು ಒಂದು ವೇಳೆ ಕರ್ತನಿಗಾಗಿ ಸ್ಥಿರವಾಗಿ ನಿಲ್ಲುವುದಾದರೆ, उसके वचन के अनुसार आपका फैसला होगा, ನಿಮ್ಮ ಜೀವಿತ ಆದ ಒಂದು ನಿರ್ಧಾರಗಳು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಇರುವಾಗ, मैं वादा करता हूं परमेश्वर भी आपके लिए खड़ा होगा। ನಾನು ಪ್ರಮಾಣ ಮಾಡಿ ಹೇಳಲಿಕ್ಕೆ ಸಾಧ್ಯ ಇದೆ ಏನೆಂದರೆ ಆ ಸಂದರ್ಭದಲ್ಲಿ ದೇವರು ಕೂಡ ನಿಮ್ಮ ಜೊತೆಯಲ್ಲಿ ಇರುತ್ತಾನೆ। जिसने परमेश्वर पर भरोसा किया, ಯಾರು ಕರ್ತನ ಮೇಲೆ ನಂಬಿಕೆ ಇಟ್ಟರೋ उसका सिर कभी शर्मिंदा नहीं हुआ। ಅಂತಹವರ ತಲೆ ಎಂದಿಗೂ ಕೂಡ ತಗ್ಗಿಸಲ್ಪಡುವುದಿಲ್ಲ।
बाइबल का जो मुख्य और सबसे बीच वाला जो भाग है ना, वो वही पद वही बताता है। ದೇವರ ವಾಕ್ಯದಲ್ಲಿರುವಂತಹ ಮಧ್ಯಭಾಗದಲ್ಲಿರುವಂತಹ ಪ್ರಮುಖವಾದಂತಹ ಅಂಶ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಇದೇ ಮಾತನ್ನ ಹೇಳುವಂತದ್ದಾಗಿದೆ. मनुष्य के ऊपर या प्रधानों के ऊपर भरोसा करने से अच्छा है परमेश्वर के ऊपर भरोसा करना. ಮನುಷ್ಯರ ಮೇಲೆ ಇನ್ನಿತರವಾದಂತಹ ಅರಸಗಳ ಮೇಲೆ ನೆಚ್ಚಬೇಡಿರಿ ಎಂಬುದಾಗಿ ಅದಕ್ಕಿಂತ ಒಳ್ಳೆಯದು ದೇವರನ್ನ ಆಶ್ರಯಿಸಿಕೊಳ್ಳುವಂತದ್ದು. जिसने भरोसा किया वो जान पाया कि वो परमेश्वर विश्वास योग्य है. ಯಾರು ಆತನ ಮೇಲೆ ನಂಬಿಕೆ ಇಟ್ಟರು ಅದನ್ನು ಅರ್ಥ ಮಾಡಿಕೊಂಡರು ಅವರು ಹೇಳುವಂತ ಮಾತು ದೇವರು ನಂಬಿಗಸ್ತಕನಾಗಿದ್ದಾನೆ ಎಂಬುದಾಗಿ. पूरा बैबिलोन एक तरफ और ये चार मित्र एक तरफ. ಪೂರ್ಣವಾದಂತಹ ಬ್ಯಾಬಿಲೋನ್ ಒಂದು ಕಡೆ ಆದರೆ ಈ 4 ಜನ ಗೆಳೆಯರು ಮಾತ್ರ ಒಂದು ಕಡೆ. और पूरा बैबिलोन और राजा और पूरे जो पलटन सबने जान लिया कि इनका परमेश्वर सच्चा परमेश्वर. ಈ ರೀತಿಯಾಗಿ ಬ್ಯಾಬಿಲೋನ್ ನಲ್ಲಿರುವಂತಹ ಪೂರ್ಣವಾದಂತಹ ಗುಂಪು ಜನ ಸಮೂಹ ಎಲ್ಲವೂ ಕೂಡ ಅರ್ಥ ಮಾಡಿಕೊಂಡರು ಇವರ ದೇವರು ಸತ್ಯನಾದಂತಹ ದೇವರಾಗಿದ್ದಾನೆ ಎಂಬುದಾಗಿ. मेरे प्यारो, कई बार हम अपने जिंदगी में परमेश्वर को कार्य करने का मौका नहीं देते. ನಮ್ಮ ಜೀವಿತಗಳಲ್ಲಿ ಅನೇಕ ಬಾರಿ ನಾವು ದೇವರು ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡೋದಕ್ಕಾಗಿ ನಾವು ಅವಕಾಶವನ್ನು ದೇವರಿಗೆ ಕೊಡುವುದಿಲ್ಲ. परमेश्वर बोलता है मुझे काम करने का मौका दे. ದೇವರು ಹೇಳುತ್ತಾನೆ ನನಗೆ ಕೆಲಸ ಮಾಡೋದಕ್ಕಾಗಿ ಕಾರ್ಯ ಮಾಡೋದಕ್ಕಾಗಿ ಅವಕಾಶ ಕೊಡು ಎಂಬುದಾಗಿ. फिर देख मैं बताता हूं कि मैं कितना सच्चा परमेश्वर. ಒಂದು ಸಾರಿ ಕೊಟ್ಟು ನೋಡು ನಾನು ಎಂತ ಶ್ರೇಷ್ಠನಾದ ನಂಬಿಕಸ್ಥಕನಾದ ದೇವರಾಗಿದ್ದೇನೆ ಎಂಬುದಾಗಿ ಆತನ ಹೇಳುತ್ತಾನೆ. प्यारो, उसी बात को हम पहले अध्याय में पढ़ पाते हैं. ಇದೇ ಮಾತನ್ನ ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಪ್ರಿಯರೇ. दूसरा अध्याय में जब आप आइएगा, ಎರಡನೇ ಅಧ್ಯಾಯದಲ್ಲಿ ನಾವು ಬರುವಾಗ वहां पर राजा को एक सपना आता है. ಅಲ್ಲಿ ರಾಜನಿಗೆ ಒಂದು ಕನಸು ಬೀಳುತ್ತದೆ. उस स्वप्न में वो देखता है कि एक बहुत बड़ी मूर्ति है. ಆ ಒಂದು ಕನಸಿನಲ್ಲಿ ಆತನು ಕಂಡಂತ ವಿಷಯ ಏನಂದ್ರೆ ದೊಡ್ಡದಾದಂತಹ ಒಂದು ಮೂರ್ತಿ ಆಗಿರುತ್ತದೆ. और वो मूर्ति अलग अलग जो मेटल से पदार्थ से बना हुआ है. ಆ ಒಂದು ಮೂರ್ತಿಯು ಬೇರೆ ಬೇರೆ ವಿಧವಾದಂತಹ ಲೋಹಗಳ ಸಹಾಯದಿಂದ ಮಾಡಲ್ಪಟ್ಟಿರುತ್ತದೆ. सोना का सिर है, ಬಂಗಾರದ ಒಂದು ಶಿರಸ್ಸಿದೆ. गर्दन से नीचे चांदी है. ಆ ಒಂದು ಕತ್ತಿನ ಕೆಳಭಾಗದಲ್ಲಿ ಬೆಳ್ಳಿ ಇದೆ. फिर उसका कमर वाला हिस्सा पीतल है. ಅದನ್ನ ಒಂದು ಹೊಟ್ಟೆಯ ಭಾಗದಲ್ಲಿ ನೋಡುವಾಗ ಒಂದು ಪೀತಲ್ ಎಂಬುದಾಗಿ ನೋಡುತ್ತೇವೆ. पैर उसका लोहा है. ಒಂದು ಕಾಲುಗಳು ಕಬ್ಬಿಣದಗಳಾಗಿವೆ. और नीचे जो एड़ी है वो मिट्टी का बना हुआ है. ಆ ಪಾದಗಳು ನೋಡುವಾಗ ಅವು ಮಣ್ಣು ಮಿಶ್ರಿತವಾದಂತಹ ಪಾದಗಳಾಗಿವೆ. अजीबो गरीब तरह का मूर्ति. ಅತ್ಯಂತ ವಿಚಿತ್ರವಾದಂತಹ ಮೂರ್ತಿ ಇದಾಗಿದೆ. और परमेश्वर उस मूर्ति के द्वारा उस राजा से कुछ बोलना चाह रहा है. ಈ ಒಂದು ಮೂರ್ತಿಯ ಮುಖಾಂತರವಾಗಿ ದೇವರು ಆ ರಾಜನು ಕೂಡ ಒಂದು ಮಾತುಗಳನ್ನು ಮಾತನಾಡಲಿಕ್ಕೆ ಇಷ್ಟಪಡುತ್ತಿದ್ದಾನೆ. इस दर्शन को परमेश्वर ने उस राजा के मन में डाला. ಈ ಒಂದು ದರ್ಶನವನ್ನು ದೇವರು ಸ್ವತಃ ಆ ರಾಜನ ಮನಸ್ಸಿನಲ್ಲಿ ಉಂಟು ಮಾಡಿದನು. क्योंकि वहां पर परमेश्वर के कुछ लोग, चुने हुए लोग थे. ಯಾಕಂದರೆ ಅಲ್ಲಿ ದೇವರಿಂದ ಆಯಲ್ಪಟ್ಟಂತಹ ಕೆಲವು ಜನ ಸಮೂಹ ಅಲ್ಲಿತ್ತು. और उन्होंने उन 4 लोगों ने परमेश्वर को काम करने का मौका दिया. ಈ 4 ಜನರು ಅವರು ಕಾರ್ಯವನ್ನು ಮಾಡುವುದಕ್ಕಾಗಿ ದೇವರಿಗಾಗಿ ಒಂದು ಅವಕಾಶವನ್ನು ಕೊಟ್ಟರು. और परमेश्वर उस देश को बदलना चाहता था. ದೇವರು ಆ ದೇಶವನ್ನೇ ಪರಿವರ್ತನೆ ಮಾಡುವುದಕ್ಕಾಗಿ ಬಯಸುವಂತನಾಗಿದ್ದನು. और अपने प्रताप को दिखाना चाहता था कि सच्चा परमेश्वर मैं कौन हूं. ತನ್ನ ಸಾಮರ್ಥ್ಯವನ್ನ ತೋರ್ಪಡಿಸುವುದಕ್ಕಾಗಿ ಸತ್ಯವಂತನ ದೇವರ ಸಾಮರ್ಥ್ಯ ಏನಾಗಿದೆ ಎಂಬುದಾಗಿ ತೋರಿಸುವುದಕ್ಕಾಗಿ ಪ್ರಯತ್ನಿಸುತ್ತಾ ಇದ್ದನು ದೇವರು. प्यारो, जब ये 4 दोस्त परमेश्वर को काम करने का मौका दिए, ಈ 4 ಜನ ಸಹೋದರರು ಒಟ್ಟಾಗಿ ಸೇರಿಕೊಂಡು ದೇವರಿಗೆ ತನ್ನ ಕಾರ್ಯವನ್ನು ಮಾಡುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟರು. तो न केवल परमेश्वर ने उनके हृदय में कार्य किया, उनके जीवन में कार्य किया, ದೇವರು ಅವರ ಹೃದಯಗಳಲ್ಲಿ ಮಾತ್ರವೇ ಕಾರ್ಯ ಮಾಡುವುದಲ್ಲದೆ ಅವರ ಜೀವಿತಗಳಲ್ಲಿಯೂ ಕೂಡ ಕಾರ್ಯಗಳನ್ನು ಮಾಡಿದನು. परंतु पूरे देश में काम करना अपना आरंभ किया. ಅಷ್ಟೇ ಅಲ್ಲದೆ ಅವರ ದೇಶದಲ್ಲೆಲ್ಲವೂ ಕೂಡ ತನ್ನ ಕಾರ್ಯವನ್ನು ಮಾಡುವುದಕ್ಕಾಗಿ ದೇವರು ಪ್ರಾರಂಭಿಸಿದನು. इसी वजह से बार बार इस बात को बताया गया है कि हम एक ज्योति के संतान है, ज्योति के नहीं चलना है. ನಾವು ದೇವರ ವಾಕ್ಯಕ್ಕನುಸಾರವಾಗಿ ಮೇಲಿಂದ ಮೇಲೆ ಕೇಳುವಂತ ಮಾತು, ನಾವು ಬೆಳಕಿನ ರಾಜ್ಯಕ್ಕೆ ಸಂಬಂಧಪಟ್ಟಂತವರು, ಬೆಳಕಿನವರಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟವರು. जब आप चमकते हुए ज्योति के नाई अपने जगह पर जहां कहीं परमेश्वर ने रखा है जीते हैं, मेरे प्यारों, परमेश्वर की ज्योति सारे लोगों के भी चमकती है. ದೇವರು ನಿಮ್ಮನ್ನು ಯಾವ ಯಾವ ಸ್ಥಳದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಇಟ್ಟಿದ್ದಾನೋ ಆ ಸ್ಥಳದಲ್ಲಿ ಆ ಕ್ಷೇತ್ರದಲ್ಲಿ ನೀವು ಜ್ಯೋತಿರ್ಮಂಡಲಗಳಂತೆ ಹೊಳೆಯುವಂತವರಾಗಿರಬೇಕೆಂಬುದಾಗಿ ದೇವರು ನಿಮ್ಮನ್ನು ಅಲ್ಲಿ ಇಟ್ಟಿದ್ದಾನೆ. रात को सपना आया राजा को. ರಾತ್ರಿಯ ಸಮಯದಲ್ಲಿ ಅರಸನಿಗೆ ಕನಸು ಬಿತ್ತು. वो बेचैन हो गया. ಅವನು ತುಂಬಾ ಗಾಬರಿಗೊಂಡನು. उस बेचैनी का मुख्य कारण था जो इतना बड़ा मूर्ति उसने देखा. ಆತನು ಗಾಬರಿಗೊಳ್ಳುವುದಕ್ಕಾಗಿ ಭಯಭ್ರಾಂತಗೊಳ್ಳುವುದಕ್ಕಾಗಿ ಕಾರಣವೇನೆಂದರೆ ತುಂಬಾ ದೊಡ್ಡದಾದಂತಹ ಒಂದು ಮೂರ್ತಿ, जो बहुत ही विशाल दिखाई दे रहा था. ಅದು ತುಂಬಾ ದೊಡ್ಡದಾಗಿ ವಿಸ್ತಾರವಾಗಿ ಕಂಡು ಬರುತ್ತಾ ಇತ್ತು. लेकिन उसने देखा कि एक बड़ा सा पत्थर उड़ता हुआ आया और उस मूर्त के पैर में मारा और पूरा का पूरा मूर्त चकनाचूर हो गया. ಅಲ್ಲಿ ನೋಡುತ್ತೇವೆ ಒಂದು ದೊಡ್ಡದಾದಂತಹ ಗುಂಡು ಬಂಡೆಯು ಅದು ಬಂದು ಅದಕ್ಕೆ ಹೊಡೆಯುತ್ತದೆ. ಹೊಡೆದ ತಕ್ಷಣವೇ ಆ ಒಂದು ಮೂರ್ತಿಯು ಚೂರು ಚೂರಾಗಿ ಪುಡಿ ಪುಡಿಯಾಗಿ
ರೀತಿಯಾಗಿ ಹೋಗುತ್ತದೆ. अब राजा बेचैन हो गया. ಇದನ್ನು ನೋಡಿದ ನಂತರ ರಾಜನು ಗಾಬರಿಗೊಳ್ಳುತ್ತಾನೆ, ಭಯಭ್ರಾಂತನಾಗುತ್ತಾನೆ. उस मूर्त के अर्थ को, उस सपने के अर्थ को समझना चाहता था. ಈ ಮೂರ್ತಿಯ ಅರ್ಥ, ಅದು ಕನಸಿನ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಾನೆ. उसने उस देश के सारे लोगों को बुलाया, ज्योतिषी और जितने बड़े बड़े शिक्षक लोग थे, बड़े बड़े पुरुष, ज्ञानी पुरुष, सबको बुलाया. ಆತನ ದೇಶದಲ್ಲಿರುವಂತಹ ಎಲ್ಲ ವಿದ್ವಾಂಸರನ್ನು, ಜ್ಯೋತಿಷಿಗಳನ್ನು, ಎಲ್ಲಾ ಶ್ರೇಷ್ಠವಾದ ವ್ಯಕ್ತಿಗಳನ್ನ ಆತನ ಕರೆ ಕಳಿಸುತ್ತಾನೆ. बताओ मेरा सपना क्या है. ನೋಡಿರಿ, ಈಗ ನನ್ನ ಕನಸು ಏನಾಗಿದೆ ಅದನ್ನು ನೀವೇ ಹೇಳಿರಿ ಎಂಬುದಾಗಿ ಹೇಳುತ್ತಾನೆ. उसका मतलब क्या होता है बताओ. ಅದರ ಅರ್ಥವೂ ಕೂಡ ನಮಗೆ ಹೇಳಿರಿ. सब लोग दुविधा में पड़ गए. ಎಲ್ಲರೂ ಕೂಡ ಗೊಂದಲಕ್ಕೆ ಒಳಗಾದರು. राजा साहब अपना दर्शन बताइए, हम आपको उसका अर्थ बताते हैं. ಅರಸನೇ, ನಿನಗೆ ಕನಸು ಏನು ಬಿದ್ದಿದೆ, ದಯಮಾಡಿ ಅದನ್ನ ನೀವು ನನಗೆ ಹೇಳಿದರೆ ನಾವು ನಿಮಗೆ ಅದರ ಅರ್ಥವನ್ನು ಹೇಳುತ್ತೇವೆ. तो राजा बोलता नहीं नहीं नहीं, मैं नहीं कुछ बताने वाला हूँ. ಇಲ್ಲ ಇಲ್ಲ ಇಲ್ಲ, ನಾನು ಏನು ಹೇಳುವುದಿಲ್ಲ, ಅದರ ಕನಸನ್ನ ಹೇಳುವುದಿಲ್ಲ. तू ನಿಮಗೆ दर्शन भी बताना पड़ेगा तुझे, ನಿನಗೆ ಬಿದ್ದಂತ ಕನಸಿನ ಬಗ್ಗೆ ಹೇಳಲೇಬೇಕು. उसका अर्थ भी बताना पड़ेगा ಆ तुझे. ಕನಸಿನೊಂದಿಗೆ ಕನಸಿನ ಅರ್ಥವನ್ನು ಕೂಡ ನೀವೇ ಹೇಳಬೇಕು ಎಂಬುದಾಗಿ ಹೇಳುತ್ತಾನೆ. गलती हुआ तो याद रखना, तुझे मैं जिंदा नहीं रखूंगा. ಒಂದು ವೇಳೆ ತಪ್ಪಾಗಿ ಹೇಳಿದ್ದೆ ಆದ್ರೆ ನೋಡು, ಎಚ್ಚರವಾಗಿರು, ನಾನು ನಿನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ. कोई नहीं था पूरे देश में जो उसके दर्शन और उसके अर्थ को बता सके. ಯಾರೂ ಕೂಡ ಆ ದೇಶದಲ್ಲಿ ಇರಲಿಲ್ಲ ಆತನ ಕನಸು ಏನಾಗಿತ್ತು ಮತ್ತು ಅದರ ಅರ್ಥವೇನು ಎಂಬುದಾಗಿ ಹೇಳುವಂತವರು. तब बात आती है दानियल और उसके मित्रों की. ಈಗ ಬರುತ್ತಂತಹ ಮಾತು ಯಾರ ಕುರಿತಾಗಿ ಅಂದ್ರೆ ದಾನಿಯೇಲ್ ಮತ್ತು ಅವರ ಸಂಗಡಿಗರ ಕುರಿತಾಗಿ. कोई आकर के उनको खबर करता है, भाई साहब एक आदमी है जवान. ಅಲ್ಲಿರುವಂತಹ ಒಬ್ಬ ಮುಖ್ಯಸ್ಥನು ಈ ರೀತಿಯಾಗಿ ಹೇಳುತ್ತಾನೆ, ಒಬ್ಬ ಯವನಸ್ಥನು ಒಬ್ಬನಿದ್ದಾನೆ, उसका नाम है दानियल. ಅವನ ಹೆಸರು ದಾನಿಯೇಲ್. दानियल को लेकर के आओ. ದಾನಿಯೇಲನ್ನ ಕರೆಕಳಿಸಿರಿ. देखिए परमेश्वर कैसे काम करता है. ನೋಡಿರಿ, ದೇವರ ಹೇಗೆ ಕೆಲಸವನ್ನು ಮಾಡುವಂತವನಾಗಿದ್ದಾನೆ. परमेश्वर के लिए दानियल और उसके दोस्त लोग प्रभु के लिए खड़े रहते हैं. ದಾನಿಯೇಲನು ಮತ್ತು ಆತನ ಸಂಗಡಿಗರು ಕರ್ತನ ನಿಮಿತ್ತವಾಗಿ, ಕರ್ತನಿಗೋಸ್ಕರವಾಗಿ ನಿಂತುಕೊಳ್ಳುತ್ತಾರೆ. और एक महत्वपूर्ण निर्णय लेते हैं. ಮತ್ತು ಒಳ್ಳೆಯ ನಿರ್ಧಾರವನ್ನು ಅವರು ಕೂಡ ತೆಗೆದುಕೊಳ್ಳುತ್ತಾರೆ. चाहे हम जान दे देंगे लेकिन अपने आप को अपवित्र नहीं होने देंगे. ನಾವು ಪ್ರಾಣ ಕೊಡುತ್ತೇವೆ, ಪ್ರಾಣ ಕೊಡುವುದಕ್ಕೂ ಕೂಡ ಸಿದ್ಧರಾಗಿದ್ದೇವೆ, ವಿನಃ ಈ ಆಹಾರ ಪದಾರ್ಥವನ್ನು ಸೇವಿಸಿ ಅಶುದ್ಧರಾಗರು. मैं कल्पना करता हूँ परमेश्वर ना उस स्वर्ग में बैठा हुआ बोलता होगा, शाबाश बेटा दानियल, वेरी गुड, कमाल का काम किया. ಪರಲೋಕದಲ್ಲಿರುವಂತಹ ದೇವರು ಈ ಮಾತನ್ನ ನೋಡಿ, ಇವರನ್ನ ಸ್ಥಿತಿಯನ್ನು ನೋಡಿ, ಶಭಾಷ್ ಆಗಿರುವಂತಹ ಒಳ್ಳೆಯ ನನ್ನ ಮಗನೇ, ವೆರಿ ಗುಡ್ ಎಂಬುದಾಗಿ ಹೇಳಬಹುದು ಎಂಬುದಾಗಿ ನಂಬುತ್ತೇನೆ. दानियल देख अब मैं क्या करता हूँ इस देश को. ಈಗ ದಾನಿಯೇಲನೇ, ನೀನು ನೋಡು ನಾನು ಏನು ಮಾಡುತ್ತೇನೆ ಈ ದೇಶಕ್ಕಾಗಿ. उस राजा को मैं चैन से सोने नहीं दूंगा. ಈ ಅರಸನಿಗೆ ನಾನು ಶಾಂತಿಯುತವಾದಂತ ನಿದ್ರೆಯನ್ನು ಮಾಡೋಕೆ ಕೊಡುವುದಿಲ್ಲ. और उसको ऐसा कर दूंगा कि वो तेरे पास गिड़गिड़ाना पड़ेगा. ನಾನು ಆತನನ್ನು ಹೀಗೆ ಮಾಡುವೆನು, ಆತನು ಬಂದು ನಿನ್ನ ಹತ್ರ ಬೇಡಿಕೊಳ್ಳಬೇಕು, ಹಾಗೆ ನಾನು ಮಾಡುವೆನು. बिल्कुल ऐसा ही हुआ मेरे प्यारो. ಹೀಗೆ ಆಯಿತು ನನ್ನ ಪ್ರಿಯರೇ. राजा के पास कोई दूसरा ऑप्शन नहीं. ರಾಜನ ಹತ್ರ ಯಾವ ಒಂದು ಬೇರೆ ಆಯ್ಕೆ ಇರಲಿಲ್ಲ. दानियल के पास खड़े होकर के उन्होंने विनती किया, भाई साहब आप थोड़ा बताइए उसका मतलब क्या होता है. ದಾನಿಯೇಲ ಹತ್ರ ನಿಂತುಕೊಂಡು, ದಾನಿಯೇಲನೇ ದಯಮಾಡಿ ನನಗೆ ಇದರ ಅರ್ಥವನ್ನು ಹೇಳು ಎಂಬುದಾಗಿ ಆತನು ಕೇಳಿಕೊಳ್ಳುತ್ತಾನೆ. दानियल ने समय मांगा, ದಾನಿಯೇಲನು ಸಮಯವನ್ನು ಕೇಳಿಕೊಂಡನು, प्रार्थना में समय को बिताया, ಪ್ರಾರ್ಥನೆಯಲ್ಲಿ ಸಮಯ ಕಳೆದನು. परमेश्वर ने उसको पूरा दर्शन और उसका अर्थ को समझा दिया. ದೇವರು ಸ್ವತಃ ತಾನೇ ಆತನ ಕನಸು ಏನಾಗಿದೆ ಮತ್ತು ಕನಸಿನ ಅರ್ಥವನ್ನು ಕೂಡ ಅವನಿಗೆ ವಿವರಿಸಿದನು. दूसरे ही दिन आकर के दानियल उस राजा को उस पूरे मूर्त का जो उसने स्वप्न देखा था उसका अर्थ समझा देता है. ಮರಣ ದಿನ ಬಂದಂತಹ ದಾನಿಯೇಲನು ರಾಜನಿಗೆ ತಾನು ಏನನ್ನ ಕನಸು ಕಂಡಿದ್ದಾನೋ, ಕನಸಿನ ಅರ್ಥವೇನೋ ಅದೆಲ್ಲವನ್ನು ಕೂಡ ವಿವರಿಸಿ ಹೇಳುತ್ತಾನೆ. राजा पूरी तरह से अचंभित हो जाता है. ರಾಜನು ಈ ಮಾತುಗಳನ್ನು ಕೇಳಿಸಿಕೊಂಡ ತಕ್ಷಣ ತುಂಬಾ ಆಶ್ಚರ್ಯಚಕಿತನಾಗುತ್ತಾನೆ. दानियल को कैसे पता ये दर्शन. ದಾನಿಯೇಲನಿಗೆ ಹೇಗೆ ಈ ಕನಸಿನ ಅರ್ಥ ಗೊತ್ತಾಯಿತು. एक एक शब्द जो उसने बताया बिल्कुल एक्यूरेट बताया उसने. ಅವನು ಏನೇನು ಒಂದೊಂದು ಮಾತುಗಳನ್ನು ಹೇಳಿದ್ದಾನೋ ಪ್ರತಿಯೊಂದು ಕೂಡ ಸರಿಯಾಗಿರುವಂತಹ ಮಾತುಗಳನ್ನು ಹೇಳಿದ್ದಾನೆ. और उसका अर्थ भी बिल्कुल सही बताया उसने. ಅದರ ಅರ್ಥವನ್ನು ಕೂಡ ಸಂಪೂರ್ಣವಾಗಿ ಸರಿಯಾಗಿ ಹೇಳಿದ್ದಾನೆ. इसका मतलब दानियल कोई ऑर्डिनरी व्यक्ति नहीं है. ಇದರ ಅರ್ಥವು ದಾನಿಯೇಲನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. दानियल से वो बातें किया. ದಾನಿಯೇಲೊಟ್ಟಿಗೆ ಮಾತನಾಡುತ್ತಾನೆ. और पता है राजा ने क्या बोला. ರಾಜನ ಆಗ ಏನು ಹೇಳುತ್ತಾನೆ ಗೊತ್ತಾ. निकालिएगा दूसरा अध्याय, दानियल उसका दूसरा अध्याय, ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ और उसका 47 पद 47 47ನೇ ವಚನವನ್ನು ನಾವು ಓದಿಕೊಳ್ಳೋಣ. 2:47 2:47ನೇ ವಚನ ನಾವು ಓದಿಕೊಳ್ಳೋಣ. ಅವನ ಮಾತಿಗೆ ಪ್ರತ್ಯುತ್ತರವಾಗಿ,
ನೀನು ಈ ರಹಸ್ಯವನ್ನು ಬಯಲಿಗೆ ತರಲು ಸಮರ್ಥನಾದ ಕಾರಣ ನಿಮ್ಮ ದೇವರು ದೇವಾದಿ ದೇವನು ರಾಜರ ಒಡೆಯನು ರಹಸ್ಯಗಳನ್ನು ವ್ಯಕ್ತಗೊಳಿಸುವವನು ಆಗಿದ್ದಾನೆಂಬುದು ನಿಶ್ಚಯ ಎಂದು ಹೇಳಿದನು. परमेश्वर पढ़े जाने वचन पर अपनी आशीष को उंडेले. ಓದಿದ ವಾಕ್ಯ ಭಾಗವನ್ನು ದೇವರು ಸ್ವತಃ ಆಶೀರ್ವದಿಸಲಿ. प्यारो, यहाँ पर राजा के मुंह से एक बहुत जबरदस्त स्टेटमेंट निकलता है. ರಾಜನ ಒಂದು ಬಾಯಿಯಿಂದ ಒಂದು ಶ್ರೇಷ್ಠವಾದಂತಹ ಒಂದು ಮಾತು ಬರುತ್ತದೆ. तुम लोगों का परमेश्वर सब ईश्वरों से और राजाओं का राजा भेदों को खोलने वाला है. ನಿಮ್ಮ ದೇವರು ದೇವಾದಿ ದೇವನು ರಾಜರ ಒಡೆಯನು ರಹಸ್ಯಗಳನ್ನು ವ್ಯಕ್ತಗೊಳಿಸುವವನು ಆಗಿದ್ದಾನೆ. एक अविश्वासी राजा के मुंह से ये शब्द निकल रहा है. ಅವಿಶ್ವಾಸಿಯಾಗಿರುವಂತಹ ಒಬ್ಬ ಅರಸನ ಬಾಯಿಯಿಂದ ಈ ಮಾತುಗಳು ಹೊರಬರುತ್ತವೆ. जब एक परमेश्वर का जन जब परमेश्वर के लिए स्थिरता से खड़ा रहता है, ದೇವ ಜನರು ಯಾವಾಗ ಕರ್ತನಿಗಾಗಿ ಸ್ಥಿರವಾಗಿ ನಿಂತುಕೊಳ್ಳುತ್ತಾರೋ, परमेश्वर की नाम की महिमा अविश्वासियों के बीच में ऐसी होती है. ಈ ರೀತಿಯಾಗಿ ನಿಂತುಕೊಳ್ಳುವಾಗ ಕರ್ತನ ಮಹಿಮೆ ಅವಿಶ್ವಾಸಿಗಳ ಮಧ್ಯದಲ್ಲಿ ಉಂಟಾಗುವಂತದ್ದಾಗಿದೆ. मेरे प्यारो, राजा के मुंह से निकला हुआ ये स्टेटमेंट ರಾಜನ ಒಂದು ಅರಸನ ಬಾಯಿಯಿಂದ ಬಂದಂತಹ ಈ ಮಾತುಗಳು पूरी प्रजा और बड़े बड़े जितने भी वहां मंत्री सब सुन रहे थे. ಈ ರೀತಿಯಾಗಿ ಕುಂಡಿದಂತಹ ಎಲ್ಲಾ ಗುಂಪು ಜನಸಮೂಹದ ಮಧ್ಯದಲ್ಲಿ ಎಲ್ಲ ವಿದ್ವಾಂಸರ ಮಧ್ಯದಲ್ಲಿ ಆ ಮಾತನ್ನ ಆತನು ಹೇಳುತ್ತಾನೆ. परमेश्वर की नाम की महिमा हुआ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಯಿತು. एक बात हमेशा याद रखना मेरे प्यारे, ಯಾವಾಗಲೂ ಒಂದು ಮಾತನ್ನ ನೆನಪಿನಲ್ಲಿಟ್ಟುಕೊಳ್ಳಿ ಪ್ರಿಯರೇ. जब हम गलत फैसला करते हैं ना, ನಾವು ಯಾವಾಗ ತಪ್ಪಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೋ तो उसका दंड हमें मिलता है. ಅದರ ದಂಡನೆ ನಮಗಾಗುತ್ತದೆ. लेकिन साथ ही साथ परमेश्वर का नाम का निंदा भी होता है. ಅದರ ಒಟ್ಟಿಗೆ ಕರ್ತನ ಒಂದು ನಾಮಕ ಹೆಸರಿಗೆ ಅಪಮಾನ ಉಂಟಾಗುತ್ತದೆ. उदाहरण के तौर पर अगर मान लो मैंने अपनी जिंदगी में कोई गलत फैसला किया, ಒಂದು ಉದಾಹರಣೆಗಾಗಿ ಹೇಳುವುದಾದರೆ, ನಾನು ನನ್ನ ಜೀವಿತದಲ್ಲಿ ಒಂದು ತಪ್ಪಾದ ನಿರ್ಧಾರವನ್ನು ತೆಗೆದುಕೊಂಡಾಗ, मैं एक विश्वासी हूँ, ನಾನು ಒಬ್ಬ ವಿಶ್ವಾಸಿಯಾಗಿದ್ದೇನೆ, मैंने गलत फैसला कर लिया, ನಾನೊಂದು ತಪ್ಪಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. मान लो कि मैं किसी गलत लोगों के संगति में पड़ गया, ಈ ರೀತಿಯಾಗಿ ತಿಳಿದುಕೊಳ್ಳಿರಿ, ನಾನು ತಪ್ಪಾಗಿರುವಂತ ಕೆಟ್ಟು ಹೋಗಿರುವಂತ ಜನರೊಟ್ಟಿಗೆ ನಾನು ಗೆಳೆತನ ಬೆಳೆಸಿದ್ದೇನೆ, कलिसिया में भी आता, ಸಭೆಯಲ್ಲಿಯೂ ಬರುತ್ತೇನೆ, लेकिन साथ ही साथ वो बुरे लोगों के साथ उठना बैठना, ಅದರೊಟ್ಟಿಗೆ ನಾನು ಅಂತಹ ಕೆಟ್ಟದಾಗಿರುವಂತಹ ಜನರೊಟ್ಟಿಗೆ ನಾನು ಕೂತ್ಕೊಳ್ಳೋದು ಹೇಳುವುದು ಇರುತ್ತದೆ. धीरे धीरे मैं उनके साथ में गलत सिगरेट पीना या शराब पीना भी मान लीजिए मैंने आरंभ कर दिया. ಇದೇ ರೀತಿಯಾಗಿ ಅವರೊಟ್ಟಿಗೆ ಬೆರೆಯುತ್ತಾ ದಿನನಿತ್ಯ ಸಿಗರೆಟ್ ಸೇದುವುದು, ಮದ್ಯಪಾನ ಸೇವನೆ ಮಾಡುವಂತ ಇಂತಹ ಚಟಗಳಿಗೆ ನಾನು ಒಳಗಾಗುತ್ತೇನೆ. मैं विश्वासी हूँ, ನಾನೊಬ್ಬ ವಿಶ್ವಾಸಿ, लेकिन मैं ये गलत कर रहा हूँ. ಆದ್ರೆ ನಾನು ತಪ್ಪಾದ ಕಾರ್ಯಗಳನ್ನು ಮಾಡುತ್ತಿದ್ದೇನೆ. कुछ ही दिनों के अंदर मैं बीमार पड़ जाऊंगा ಸ್ವಲ್ಪ ದಿನಗಳ ನಂತರವೇ ನಾನು ಅನಾರೋಗ್ಯದಲ್ಲಿ ಬೀಳುತ್ತೇನೆ. और पता चलेगा कि उसको कैंसर है. ಆದ್ರೆ ಆಮೇಲೆ ಗೊತ್ತಾಗುತ್ತದೆ ಅವನಿಗೆ ಕ್ಯಾನ್ಸರ್ ಆಗಿದೆ कुछ ಎಂಬುದಾಗಿ. दिनों के बाद पता चला कि वो मर गया. ಆ ಸ್ವಲ್ಪ ದಿನಗಳಾದ ನಂತರ ಹೇಳ್ತಾರೆ ಅವನು ಸತ್ತು ಹೋಗ್ತಾನೆ. जितने भी अविश्वासी लोग हैं वो सुन करके क्या बोलेंगे? ಅಲ್ಲಿರುವಂತ ಎಲ್ಲಾ ಅವಿಶ್ವಾಸಿಗಳು ಜನರು ಇದೆಲ್ಲವನ್ನು ಕೇಳಿಸಿಕೊಂಡು ಏನು ಅವರು ಹೇಳಬಹುದು? अरे वो तो एक विश्वासी था भाई, ಅವೊಬ್ಬ ವಿಶ್ವಾಸಿಯಾಗಿದ್ದನು ಸಹೋದರರೇ. वो तो चर्च जाता था, ಅವನು ಸಭೆಗೆ ಹೋಗುತ್ತಾ ಇದ್ದನು, पी के मर गया. ಸಭೆಗೆ ಹೋಗುತ್ತಾ ಕುಡಿದು ಸತ್ತನು. इससे परमेश्वर का निंदा होगा कि महिमा होगा? ಇದರಿಂದ ಕರ್ತನಿಗೆ ಮಹಿಮೆ ಉಂಟಾಗುತ್ತದ ಅಥವಾ ಅಪಮಾನವಾಗುತ್ತದ? निंदा होगा. ನಿಂದೆ ಆಗುತ್ತದೆ. दंड मुझे मिला, ದಂಡನೆ ನನಗಾಯಿತು, साथ ही साथ परमेश्वर का नाम का निंदा हुआ. ಅದರೊಟ್ಟಿಗೆ ದೇವರ ನಾಮಕ್ಕೆ ನಿಂದೆ ಉಂಟಾಯಿತು. आज कितने लोगों के द्वारा, इंसानों के द्वारा, विश्वासियों के द्वारा परमेश्वर का नाम का निंदा होता है. ಎಷ್ಟೋ ಇವತ್ತಿನ ದಿನಗಳಲ್ಲಿ ಎಷ್ಟೋ ಜನರ ನಿಮಿತ್ತವಾಗಿ ದೇವರ ನಾಮಕ್ಕೆ ಅಗೌರವ ಅಥವಾ ಅಪಮಾನ ಉಂಟಾಗುವುದನ್ನು ನಾವು ನೋಡುತ್ತೇವೆ. लेकिन मेरे प्यारों, अगर हमने सही फैसला किया, ಪ್ರಿಯರೇ, ನಾವು ಒಂದು ಯೋಗ್ಯವಾದ ನಿರ್ಧಾರವನ್ನು ಒಂದು ವೇಳೆ ತೆಗೆದುಕೊಂಡಿದ್ದೇ ಆದರೆ उस सही फैसले के द्वारा परमेश्वर का महिमा होता है. ಆ ಒಂದು ಯೋಗ್ಯವಾದ ನಿರ್ಧಾರದ ಮೂಲಕವಾಗಿ ಕರ್ತನಿಗೆ ಮಹಿಮೆ ಉಂಟಾಗುತ್ತದೆ. अपनी जिंदगी को हमेशा ऐसा बिताना मेरे प्यारों, ಈ ರೀತಿಯಾಗಿ ನಿಮ್ಮ ಜೀವಿತವನ್ನ ಜೀವಿಸಿರಿ ನನ್ನ ಪ್ರಿಯರೇ, जिससे परमेश्वर की नाम की महिमा होने पाए ಅದರ ಮೂಲಕವಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಬೇಕು. और परमेश्वर को मौका मिले कि आपके जीवन में काम करे. ದೇವರ ಸ್ವತಃ ಕಾರ್ಯ ಮಾಡುವುದಕ್ಕಾಗಿ ನಿಮ್ಮ ಜೀವಿತದಲ್ಲಿ ದೇವರಿಗೇನೆ ಅವಕಾಶ ಸಿಗುವ ಹಾಗೆ ನಿಮ್ಮ ಜೀವಿತ ಇರಬೇಕು. परमेश्वर हमारे जीवन के साथ बहुत लगाव रखता है, बहुत इंटरेस्टेड है. ದೇವರು ನಮ್ಮ ಜೀವಿತದೊಟ್ಟಿಗೆ ತುಂಬಾ ನಿಕಟವಾದಂತಹ ಸಂಬಂಧವನ್ನ ಹೊಂದಲಿಕ್ಕೆ ಬಯಸುವನಾಗಿದ್ದಾನೆ. वो किसी का चेहरा देख करके किसी के जीवन में काम नहीं करता है, ಯಾರ ಮುಖಗಳನ್ನ ನೋಡಿ ಆತನ ಕಾರ್ಯಗಳನ್ನು ಮಾಡುವುದಿಲ್ಲ. लेकिन वो कार्य करता है केवल आपके जीवन के फैसले के आधार पर. ಆತನು ನೀವು ಜೀವನದಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರಗಳ ಆಧಾರದ ಮೂಲಕವಾಗಿ ನಿಮ್ಮ ಜೊತೆ ನಿಮ್ಮ ಸಹಾಯಕ್ಕಾಗಿ ಕಾರ್ಯ ಮಾಡುವನಾಗಿದ್ದಾನೆ. आपने जब चुनौती का सामना किया, ಯಾವಾಗ ನೀವು ಸಮಸ್ಯೆಗಳನ್ನ ಕಠಿಣಗಳನ್ನ ಎದುರಿಸುವಾಗ, आपके जीवन में जब परीक्षाएं आई, ನಿಮ್ಮ ಜೀವಿತಗಳಲ್ಲಿ ಪರೀಕ್ಷೆಗಳು ಬರುವಾಗ, जब आपके जीवन में शैतान आपको गिराने का कोशिश किया, ಸೈತಾನನು ನಿಮ್ಮ ಜೀವಿತಗಳಲ್ಲಿ ನಿಮ್ಮನ್ನು ಕುಗ್ಗಿಸುವುದಕ್ಕಾಗಿ ಪ್ರಯತ್ನಿಸುವಾಗ, आपका फैसला
क्या था, ಆ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರಗಳು ಏನಾಗಿರುತ್ತದೆ, उसी आधार पर आपके जीवन में कार्य करेगा। ಆ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂತಹ ಆಧಾರದ ಮೇಲೆ ದೇವರ ಕಾರ್ಯ ನಿಮ್ಮ ಮೇಲೆ ಆಗುತ್ತದೆ। उसके द्वारा आपके जीवन को और प्रभु आगे बढ़ाएगा, ಅದರ ಮೂಲಕವಾಗಿ ದೇವರು ನಿಮ್ಮ ಜೀವಿತವನ್ನು ಇನ್ನಷ್ಟು ಮುಂದಕ್ಕೆ ಮುಂದಕ್ಕೆ ನಡೆಸುವಂತನಾಗಿದ್ದಾನೆ। और साथ ही साथ परमेश्वर का महिमा भी होगा। ಅದರೊಂದಿಗೆ ನಿಮ್ಮ ಮೂಲಕವಾಗಿ ದೇವರಿಗೂ ಕೂಡ ಮಹಿಮೆ ಉಂಟಾಗುತ್ತದೆ। दानियल और उसके परिवार के, उसके दोस्तों के जीवन में ऐसा ही हुआ। ದಾನಿಯೇಲ್ ಮತ್ತು ಆತನ ಸಂಗಡಿಗರಲ್ಲೂ ಕೂಡ ಇದೇ ರೀತಿಯಾಗಿ ಆಯಿತು। मेरे प्यारों, राजा इस बात को महसूस किया कि सच्चा परमेश्वर, आपका परमेश्वर सच्चा परमेश्वर। ರಾಜನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು, ನಿಮ್ಮ ದೇವರು ಸತ್ಯವಂತನಾದಂತ ದೇವರಾಗಿದ್ದಾನೆ ಎಂಬುದ ಸತ್ಯ ಅರಿವಾಯಿತು। लेकिन जब आप अध्याय 3 में आते हैं, ಯಾವಾಗ ನೀವು 3ನೇ ಅಧ್ಯಾಯಕ್ಕೆ ಬರುವಾಗ राजा ने एक मूर्त को खड़ा किया, ಅಲ್ಲಿ ರಾಜನ ಒಂದು ಮೂರ್ತಿಯನ್ನು ಸ್ಥಾಪಿಸುತ್ತಾನೆ। और वो क्या था, ಆ ಮೂರ್ತಿ ಏನಾಗಿತ್ತು? जरा पढ़िएगा उसका 3रा अध्याय 1 से लेकर के 7 पद तक हम पढ़ेंगे। सभी अपने अपने बाइबल में जरा ध्यान से देखिएगा। 3ನೇ ಅಧ್ಯಾಯದ 1ನೇ ವಚನದಿಂದ 7ನೇ ವಚನದವರೆಗೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸತ್ಯವೇದದಲ್ಲಿ ಈ ವಾಕ್ಯಗಳನ್ನ ನಿಮ್ಮ ಭಾಷೆಗಳಲ್ಲಿ ಓದಿಕೊಳ್ಳಿರಿ। ಮೊದಲನೇದಾಗಿ, ರಾಜನಾದ ನೆಬೂಕದ್ನೆಚ್ಚರನು 60 ಮೊಳ ಎತ್ತರದ 6 ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಬಾಬೆಲ್ ಸಂಸ್ಥಾನದ ದೂರ ಎಂಬ ಬಯಲಿನಲ್ಲಿ ನಿಲ್ಲಿಸಿದನು. ಆಗ ರಾಜನಾದ ನೆಬೂಕದ್ನೆಚ್ಚರನು ತಾನು ನಿಲ್ಲಿಸಿದ ಪ್ರತಿಮೆಯ ಪ್ರತಿಷ್ಠಾಪನಾ ಉತ್ಸವಕ್ಕೆ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿ, ಕೋಶಾಧ್ಯಕ್ಷ, ನ್ಯಾಯಾಧಿಪತಿ, ವಿಚಾರಕ ಇವರನ್ನು ಸಮಸ್ತ ಸಂಸ್ಥಾನ ಅಧಿಕಾರಿಗಳನ್ನು ಒಟ್ಟುಗೂಡಿಸುವಂತೆ ದೂತರನ್ನು ಕಳುಹಿಸಲು ಆ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿ, ಕೋಶ ಅಧ್ಯಕ್ಷ, ನ್ಯಾಯಾಧಿಪತಿ, ವಿಚಾರಕ ಇವರು ಸಮಸ್ತ ಸಂಸ್ಥಾನ ಅಧಿಕಾರಿಗಳು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿದ ಪ್ರತಿಮೆಯ ಪ್ರತಿಷ್ಠೋತ್ಸವಕ್ಕೆ ನೆರೆದು ನೆಬೂಕದ್ನೆಚ್ಚರನು ನಿಲ್ಲಿಸಿದ ಪ್ರತಿಮೆಯ ಮುಂದೆ ನಿಂತುಕೊಂಡರು. ಆಗ ಸಾರುವವನು ಗಟ್ಟಿಯಾಗಿ ಕೂಗಿ, ವಿವಿಧ ಜನಾಂಗ ಕುಲ ಭಾಷೆಗಳವರೇ, ನಿಮಗೆ ರಾಜಾಜ್ಞೆ ಆಗಿದೆ. ನೀವು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು. ಯಾವನು ಅಡ್ಡಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ದಗದಗನೆ ಉರಿಯುವ ಆವಿಗೆ ಒಳಗೆ ಹಾಕಲ್ಪಡುವನು ಎಂದು ಸಾರಿದನು. ಆದ ಕಾರಣ ಅದೇ ಕಾಲದಲ್ಲಿ ಸಮಸ್ತ ಜನಾಂಗ ಕುಲ ಭಾಷೆಗಳವರು ತುತ್ತೂರಿ, ಕೊಳಲು, ಕಿನ್ನರೆ, ತಂಬೂರಿ, ವೀಣೆ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಎಲ್ಲರೂ ಅಡ್ಡಬಿದ್ದು ರಾಜನಾದಂತಹ ನೆಬೂಕದ್ನೆಚ್ಚರನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸಿದರು. यहाँ पर हम देखते हैं कि राजा एक बहुत बड़ा मूर्ति खड़ा किया। ರಾಜನು ಒಂದು ದೊಡ್ಡದಾದಂತಹ ಪ್ರತಿಮೆಯನ್ನು ನಿಲ್ಲಿಸಿದ್ದನ್ನು ನಾವು ನೋಡುತ್ತೇವೆ। उसने दर्शन में देखा था कि वो अलग अलग मेटल का बना हुआ मूर्ति है। ಆತನು ತನ್ನ ಕನಸಿನಲ್ಲಿ ಕಂಡಿರುವಂತಹ ಮೂರ್ತಿ ಬೇರೆ ಬೇರೆ ಲೋಹಗಳಿಂದ ನಿರ್ಮಿಸಲ್ಪಟ್ಟಂತಹ ಒಂದು ಮೂರ್ತಿ। लेकिन यहाँ पर जो मूर्त को उसने बनाया, देखिए उसका एक पद में क्या बोलता है, उसने सोने की मूर्त बनाया। ಆದರೆ ಇಲ್ಲಿ ನೋಡುವಂತಹ ಮೂರ್ತಿ, ಆತನು ಮಾಡುವಂತಹ ಮೂರ್ತಿ ಬಂಗಾರದ ಮೂರ್ತಿ ಆಗಿದೆ ಎಂಬುದಾಗಿ ಮೊದಲನೇ ವಚನದಲ್ಲಿ ಓದುತ್ತೇವೆ। बाकी मेटल को इस्तेमाल नहीं किया, ಬೇರೆ ಬೇರೆ ಲೋಹಗಳನ್ನು ಆತನು ಉಪಯೋಗಿಸಲಿಲ್ಲ, केवल सोना, ಕೇವಲ ಬಂಗಾರವನ್ನು ಮಾತ್ರ। और उतना बड़ा मूर्त को बनाने के बाद ಅಷ್ಟು ದೊಡ್ಡದಾದಂತಹ ಪ್ರತಿಮೆಯನ್ನು ನಿರ್ಮಿಸಿದ ನಂತರ कहता है सब लोग मेरे मूर्त के सामने दंडवत करो। ಅವನು ಹೇಳುವಂತ ಮಾತೇನೆಂದರೆ, ನೀವೆಲ್ಲರೂ ಕೂಡ ನನ್ನ ಮೂರ್ತಿಗೆ ಅಡ್ಡ ಬೀಳಬೇಕು। मेरे प्यारो, यहाँ पर नबूकदनेस्सर राजा का जो मूर्त है वो शैतान के रूप से हम यहाँ पर देख पाते। ಇಲ್ಲಿ ನೋಡುವಂತಹ ನೆಬೂಕದ್ನೆಚ್ಚರನ ರಾಜನ ಒಂದು ಮೂರ್ತಿಯು ಸೈತಾನನ ಒಂದು ಪ್ರತಿಬಿಂಬಿಸುವಂತಹ ಮೂರ್ತಿಯಾಗಿದೆ। और शैतान जो चाहता है वही डिमांड ये नबूकदनेस्सर राजा ने भी किया। ಸೈತಾನನು ಏನನ್ನು ಬಯಸುತ್ತಾ ಇದ್ದಾನೋ ಅದನ್ನೇ ಸೈತಾನನ ಪ್ರೇರೇಪಣೆಗೆ ಒಳಗಾದಂತಹ ನೆಬೂಕದ್ನೆಚ್ಚರನು ಮಾಡುತ್ತಾ ಬಂದಿರ್ತಾ ಇದ್ದಾನೆ। शैतान का एक ही इच्छा है परमेश्वर के लोगों की जिंदगी से, ಒಂದು ಸೈತಾನನ ಒಂದೇ ಒಂದು ಇಚ್ಛೆ, ಚಿತ್ತ ಏನಾಗಿದೆ ಅಂದರೆ ಈ ದೇವ ಜನರ ನಿಮಿತ್ತವಾಗಿಯೇ ಮಾತ್ರ कि परमेश्वर के लोग शैतान के सामने दंडवत करे, उसकी आराधना करे। ದೇವ ಜನರು ಆ ಸೈತಾನನ ಮೂರ್ತಿಗೆ ಅಡ್ಡ ಬೀಳಬೇಕು ಮತ್ತು ಆರಾಧಿಸಬೇಕು। और इसके लिए वो पूरा प्रयास करता है, ಇದಕ್ಕೋಸ್ಕರವಾಗಿ ತುಂಬಾ ಪ್ರಯತ್ನ ಮಾಡುತ್ತಾನೆ। और वही कार्य ये नबूकदनेस्सर राजा भी किया। ಇದೇ ಕಾರ್ಯವನ್ನು ನೆಬೂಕದ್ನೆಚ್ಚರ ಅರಸನು ಮಾಡುತ್ತಾನೆ। वो सबसे डिमांड किया, सब लोग मेरे सामने, मेरे मूर्त के सामने झुक करके दंडवत करें। ಎಲ್ಲರಲ್ಲಿಯೂ ಒಂದೇ ಮಾತನ್ನ ಆತನು ಆಜ್ಞೆಯಾಗಿ ಹೊರಡಿಸುತ್ತಾನೆ, ಎಲ್ಲರೂ ಕೂಡ ನನ್ನ ಮೂರ್ತಿಗೆ ಅಡ್ಡ ಬೀಳಬೇಕು ಮತ್ತು ಆರಾಧಿಸಬೇಕು। देखिए चैप्टर 2 वर्स 47 में हम लोगों ने देखा कि राजा को सच्चे परमेश्वर के बारे में जानकारी मिल गया था। 2ನೇ ಅಧ್ಯಾಯ 47ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅವನಿಗೆ ಸತ್ಯವಂತನಾದ ದೇವರ ಬಗ್ಗೆ ಪರಿಚಯ, ತಿಳುವಳಿಕೆ ಇತ್ತು। लेकिन इसके बावजूद भी
जैसा हम लोग बोलते हैं ना, कुत्ता का पूंछ कभी टेढ़ा का टेढ़ा ही रहता है, ये राजा का व्यवहार भी कुछ ऐसे ही था। ಇದು ಗೊತ್ತಾಗಿದ್ದಲೂ ಕೂಡ ಯಾವ ರೀತಿಯಾಗಿ ನಾವು ಸಾಮಾನ್ಯವಾಗಿ ಹೇಳುವಂತ ಒಂದು ಗಾದೆ ಮಾತು, ನಾಯಿ ಬಾಲು ಯಾವಾಗಲೂ ಡೊಂಕೆ ಎನ್ನುವ ಹಾಗೆ ಮತ್ತೆ ಆ ಕಾರ್ಯವನ್ನು ನೆಬೂಕದ್ನೆಚ್ಚರ್ ಅರಸನು ಮಾಡುತ್ತಾನೆ. सबको खड़ा करके बोलता है, जैसे ही तुम गाना बजाने का आवाज सुनोगे सब दंडवत करना. ಎಲ್ಲರಿಗೂ ಕೂಡ ಒಂದು ಆಜ್ಞೆಯನ್ನು ಹೊರಡಿಸುತ್ತಾನೆ. ಯಾವಾಗ ನಿಮಗೆ ಧ್ವನಿ ಕೇಳಿಸುತ್ತದೆ, ಕಿನ್ನರಿಗಳ ತಂಬೂರಿಗಳ ಸ್ವರ ಕೇಳಿಸುತ್ತದೋ ಆ ಕ್ಷಣವೇ ನೀವೆಲ್ಲರೂ ಅಡ್ಡ ಬಿದ್ದು ಆರಾಧಿಸಬೇಕು ಆ ಮೂರ್ತಿಯನ್ನು ಎಂಬುದಾಗಿ. यदि मैं आपको पूछता, ಈಗ ನಾನು ಅದೇ ಮಾತನ್ನ ನಿಮಗೆ ಕೇಳುತ್ತೇನೆ, आप भी अगर उस भीड़ में रहते, ಆ ಗುಂಪಿನಲ್ಲಿ ನೀವು ಒಂದು ವೇಳೆ ಇರುವುದಾದರೆ तो आप क्या करते? ನೀವು ಏನು ಮಾಡುತ್ತಾ ಇದ್ದೀರಿ? सोच करके देखिए, आप क्या करते? ಏನ್ ಮಾಡ್ತಾ ಇದ್ದೀರಿ ಎಂಬುದಾಗಿ ಸ್ವಲ್ಪ ಆಲೋಚನೆ ಮಾಡಿ ಹೇಳ್ರಿ. आप बोलते हैं कि नहीं नहीं मैं नहीं झुकता ब्रदर. ನೀವು ಈಗ ಹೇಳಬಹುದು, ಇಲ್ಲ ಇಲ್ಲ ಬ್ರದರ್, ನಾನು ಆರಾಧನೆ ಮಾಡುವುದು ಅಡ್ಡ ಬೀಳುವುದಿಲ್ಲ ಎಂಬುದಾಗಿ. कुछ भी हो जाए मैं नहीं झुकता. ಏನೇ ಆದ್ರೂ ಕೂಡ ನಾನು ಅಡ್ಡ ಬೀಳುವುದಿಲ್ಲ. बहुत ज्यादा ओवर कॉन्फिडेंट मत रहना, ಬಹಳ ಆಗಿರ್ಬೇಕು, ಕಾನ್ಫಿಡೆಂಟ್ ಆಗಿರ್ಬೇಡ್ರಿ. क्योंकि मैं आगे जो 4 पॉइंट बताने वाला हूँ, ಮುಂದಿನ ಕ್ಷಣಗಳಲ್ಲಿ 4 ವಿಷಯಗಳನ್ನು ನಾನು ಹೇಳಲಿಕ್ಕಿದ್ದೇನೆ. आप खुद रियलाइज करेंगे, समझ पाएंगे कि हमने कई बार झुका है. ನಾವು ನಿಮಗೆ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುತ್ತಂತದಾಗಿದೆ. ಮುಂದಿನ ಒಂದು ದಿನಗಳ ಕೇಳಿದ ಪಾಠಗಳನ್ನು ಕೇಳುವಾಗ ನಮ್ಮ ಜೀವಿತಗಳಲ್ಲಿ ನಾವು ತಗ್ಗಿಸಲ್ಪಟ್ಟಿದ್ದೇವೆ ಅಥವಾ ಅಡ್ಡ ಬಿದ್ದಿದ್ದೇವೆ ಅಂತ ಸತ್ಯ ಅರಿವಾಗುತ್ತದೆ. भले नबूकदनेस्सर राजा के मूर्त के सामने नहीं, ಆದರೆ ನೆಬೂಕದ್ನೆಚ್ಚರನ ಅರಸನ ಒಂದು ಮೂರ್ತಿಯ ಮುಂದೆ ಅಡ್ಡ ಬಿದ್ದಿಲ್ಲ, लेकिन शैतान के सामने. ಆದರೆ ಸೈತಾನನ ಎದುರಿಗೆ ಅಡ್ಡ ಬಿದ್ದಿದ್ದೀರಿ. क्योंकि शैतान को पता है कि आपको कैसे झुकाना है. ಸೈತಾನನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತು ನಿಮ್ಮನ್ನು ಹೇಗೆ ತಗ್ಗಿಸಬೇಕು ಅಥವಾ ಕುಗ್ಗಿಸಬೇಕು ಎಂಬುದಾಗಿ. ध्यान से सुनना, ಬಹಳ ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿರಿ. शैतान को पता है कि आपको कैसे झुकाना है. ಸೈತಾನನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನಿಮ್ಮನ್ನು ಹೇಗೆ ತಗ್ಗಿಸಬೇಕು ಅಥವಾ ಕುಗ್ಗಿಸಬೇಕು ಎಂಬುದಾಗಿ. वो कई अलग अलग तरीका अपनाएगा. ಆತನು ಅನೇಕ ವಿಧವಾದಂತಹ ಪ್ರಯತ್ನಗಳನ್ನು ಮಾಡುತ್ತಾನೆ आपको अपने आप के घुटने में लाने के लिए. ಆತನು ನಿಮ್ಮನ್ನು ತಗ್ಗಿಸುವುದಕ್ಕಾಗಿ, ನಿಮ್ಮನ್ನು ಬಗ್ಗಿಸುವುದಕ್ಕಾಗಿ ಪ್ರಯತ್ನಿಸುತ್ತಾನೆ. उसके सामने दंडवत करने के लिए. ಆತನ ಮುಂದೆ ಅಡ್ಡ ಬೀಳುವಂತೆ ಆತನು ಮಾಡುತ್ತಾನೆ. लेकिन वो सारी बातें मैं अभी बताने वाला नहीं हूँ. ಆ ಎಲ್ಲ ವಿಷಯಗಳನ್ನು ನಾನು ಈ ಸದ್ಯ ಎಲ್ಲ ಹೇಳುವುದಿಲ್ಲ, सस्पेंस में रखता हूँ. ಈಗ ಅದನ್ನ ಗುಪ್ತವಾಗಿ ಆ ವಿಷಯಗಳನ್ನು ಇಡುತ್ತೇನೆ. क्योंकि मुझे मालूम है कि आप लोगों को बहुत भूख लग रहा है. ನನಗೆ ಸ್ಪಷ್ಟವಾಗಿ ಗೊತ್ತಿದೆ ನಿಮಗೆಲ್ಲರಿಗೂ ಹಸಿವಾಗಿದೆ ಎಂಬುದಾಗಿ. मुझे भी लग रहा है. ನನಗೂ ಕೂಡ ಹಸಿವಾಗಿದೆ. तो हम लोग यहीं पे ब्रेक लेते हैं. ನಾವು ಇಲ್ಲಿಗೆ ವಿಶ್ರಾಂತಿ ತೆಗೆದುಕೊಳ್ಳೋಣ. शाम को जब सेशन में आएंगे तो वो 4 पॉइंट को बताऊंगा और हम जान पाएंगे कि कैसे शैतान अलग अलग तरीका अपनाता है एक विश्वासी को झुकाने के लिए. ಸಾಯಂಕಾಲದ ಒಂದು ಸೆಷನ್ ನಲ್ಲಿ ಆ ವಿಷಯಗಳನ್ನು ಧ್ಯಾನ ಮಾಡೋಣ. 4 ಕಾರಣಗಳು ಇವೆ. ಆ 4 ಕಾರಣಗಳನ್ನು ನಮಗೆ ಸ್ಪಷ್ಟವಾಗಿ ಹೇಳುವಂತದ್ದು, ಯಾವ ಯಾವ ರೀತಿಯಲ್ಲಿ ಸೈತಾನನು ನಮ್ಮನ್ನು ಆತನು ಕುಗ್ಗಿಸಿ, ಯಾವ ರೀತಿಯಾಗಿ ಕುಗ್ಗಿಸಿ ಆತನನ್ನು ಅಡ್ಡ ಬೀಳುವ ಹಾಗೆ ಆತನು ಪ್ರಯತ್ನ ಮಾಡುತ್ತಾನೆ ಎಂಬ ಕಾರಣಗಳನ್ನು ನಾವು ನೋಡೋಣ. मेरे प्यारों, आपसे एक ही निवेदन है. ನನ್ನ ಒಂದು ವಿನಂತಿ ನಿಮ್ಮೆಲ್ಲರಿಗೂ ಒಂದೇ ಇದೆ. जब भी आप यहाँ करके बैठेंगे, ಇಲ್ಲಿ ನೀವು ಬಂದು ಕುಳಿತುಕೊಳ್ಳುವಾಗ प्रभु से प्रार्थना करना, ದಯಮಾಡಿ ಪ್ರಾರ್ಥನೆ ಮಾಡಿರಿ. प्रभु मुझसे बातें कर. ಕರ್ತನೆ, ನನ್ನೊಟ್ಟಿಗೆ ಮಾತನಾಡು. मेरा जीवन आप ही जानते हो. ನನ್ನ ಜೀವಿತ ನೀನೇ ಚೆನ್ನಾಗಿ ಬಲ್ಲವನಾಗಿದ್ದೀಯಾ. कहाँ कमी घटी है सब कुछ आप जानते हो. ನನ್ನಲ್ಲಿ ಎಲ್ಲಿ ಕಡಿಮೆ ಆಗಿದೆ, ಹೆಚ್ಚಾಗಿದೆ, ಎಲ್ಲವೂ ನಿನಗೆ ಸ್ಪಷ್ಟವಾಗಿ ಗೊತ್ತಿದೆ. मुझसे क्लियर कट बातें करना. ನನ್ನೊಟ್ಟಿಗೆ ಸ್ಪಷ್ಟವಾಗಿ ಕರ್ತನೆ ಮಾತನಾಡು. मेरा गलती को मुझे बताना, ನನ್ನ ತಪ್ಪುಗಳನ್ನ, ಬಲಹೀನತೆಗಳನ್ನು ದಯಮಾಡಿ ವ್ಯಕ್ತಪಡಿಸು, ताकि मैं आपके मार्ग में चल पाऊं. ಯಾಕೆಂದರೆ ನಾನು ನಿನ್ನ ಮಾರ್ಗದಲ್ಲಿ, ನಿನ್ನ ಚಿತ್ತದಲ್ಲಿ ನಡೆಯುವಂತೆ. प्यारो, यहाँ पर केवल हम यूथ कैंप किए चले गए ऐसा नहीं, परंतु कुछ सीख करके एक बदलाहट के साथ हमें जिंदगी में आगे बढ़े. ಪ್ರಿಯರೇ, ನಾವು ಇಲ್ಲಿ ಯೂತ್ಗೆ ಯೌವನಸ್ಥರ ಕೂಟಕ್ಕೆ ಬಂದಿದ್ದೆವು, ಕೇಳಿಸಿಕೊಂಡೆವು, ಹೊರಟು ಹೋಗಿದ್ದೇವೆ ಅಂತ ಅಲ್ಲ. ಹೋಗೋಕ್ಕಿಂತ ಮೊದಲು ನಾವು ಬದಲಾವಣೆ ಹೊಂದಿದವರಾಗಿ, ಪರಿವರ್ತನೆ ಮನಸ್ಸುಳ್ಳವರಾಗಿ ಇಲ್ಲಿಂದ ಹೊರಟು ಹೋಗುವಂತವರಾಗಿರೋಣ. प्रभु ऐसा करने के लिए सहायता करे. ಕರ್ತನು ಹೀಗೆ ಮಾಡುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. परमेश्वर के नाम की महिमा. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.